ಸರ್, ಇವಾಗ ನಾವು ನಮ್ಮ ಕಮ್ಮಸಂದ್ರ ಗ್ರಾಮದಲ್ಲಿರೋಂತಹ ವಸುಂಧರ ಬಡಾವಣೆಯಲ್ಲಿ ಇದ್ದೀವಿ. ಇಲ್ಲಿ ನಡೆದಿರೋಂಥ ಅನ್ಯಾಯಗಳು, ಅಕ್ರಮಗಳು, ಹಗರಣಗಳು, ಮುಖ್ಯವಾಗಿ ಜಮೀನು ಹಗರಣಗಳು ಮತ್ತು ಈ ಬಡವ್ರಿಗಾಗಿರೋಂಥ ವಂಚನೆಗಳು ಒಂದೊಂದಲ್ಲ, ಸುಮಾರು ಮೋಸಗಳು. ಇಲ್ಲಿರೋಂಥ ಅವನು ವಿನಯ್ ಸರೋನೆ ಅನ್ನೋನು ಸುಮಾರು ಜನಕ್ಕೆ ವಂಚನೆ ಮಾಡಿರೋಂಥದ್ದು. ಇದರಲ್ಲಿ ಏನಂದರೆ, ಈಗ ನಾವು ನಮ್ಮ ಕಮ್ಮಸಂದ್ರ ವಿಲೇಜು ಸರ್ವೆ ನಂಬರ್ 35ರಲ್ಲಿ ಮಂಜಪ್ಪ ಬಿನ್ ಶ್ಯಾಮಯ್ಯ 35/1ರಲ್ಲಿ ಮಂಜಪ್ಪ ಬಿನ್ ಶ್ಯಾಮಯ್ಯ ಅಂತ ನೋಡಿ ಇಲ್ಲಿದ್ದಾರೆ. ಇಲ್ಲಿ ಇವ್ರ ಕುಟುಂಬಸ್ಥರು ಸುತ್ತು ಇರೋಂಥವ್ರು. ಇವ್ರ ಕುಟುಂಬಸ್ಥರು ರಾಮಚಂದ್ರಪ್ಪ, ಮನೆಲ್ಲಪ್ಪ, ಸುಬ್ರಹ್ಮಣ್ಯ, ಆನಂದ, ಕೃಷ್ಣಪ್ಪ ಅನ್ನೋರ ಹೆಸರಿಗೆ, ಇವ್ರ ಪೂರ್ವಿಕರಿಗೆ ತೋಟಿ ಇನಾಮತಿ ಲ್ಯಾಂಡು 16 ಗುಂಟೆ ಜಮೀನು ಇಲ್ಲಿ ಮಂಜೂರಾತಿತ್ತು. ಮಂಜೂರಾಗಿ ಪಾಣಿಗಳೆಲ್ಲ ಬರ್ತೈತೆ ನೋಡಿ. ಪ್ರೆಸೆಂಟ್ ಪಾಣಿನೂ ಇವ್ರ ಹೆಸರಲ್ಲಿದೆ. ಇವ್ರ ಗಮನಕ್ಕೆ ಇಲ್ದಿರ ಈ ಜಾಗನ ಏನು ಮಾಡ್ತಾನೆ, ಲೇಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಈ ಜಾಗನ, ಇವ್ರ ಜಾಗನ ಏನು ಮಾಡ್ತಾನೆ, ಪಾರ್ಕ್ ಮಾಡ್ತಾನೆ. ವಿನಯನ್ ಅವನು ಪಾರ್ಕ್ ಮಾಡಿ ಇಲ್ಲಿಗಲಾಗಿ ಅವನ ಹೆಸರಲ್ಲಿ ಖಾತೆ ಕೂರಿಸ್ಕೊತಾನೆ. ಇವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೋರ್ಟಲ್ಲಿ ಇವ್ರ ಕಡೆ ಆರ್ಡ್ರ್ ಆಗ್ತೈತಿ. ಯಾವಾಗ 2020-21ರಲ್ಲಿ ಆರ್ಡ್ರ್ ಆಗಿ ಮಂಜಪ್ಪ ಬಿನ್ ಶ್ಯಾಮಯ್ಯ ಈ ಜಾಗ ಸಂಬಂಧಪಟ್ಟಂಗೆ ಇವ್ರದ್ದು ಅಂತ ಹೇಳ್ಬಿಟ್ಟು ಪಾಣಿ ಎಲ್ಲ ಕೂರಿಸ್ಬಿಡ್ತಾರೆ. ಅದ್ಬಸ್ ಮಾಡೋದಕ್ಕೆ ತಹಸೀಲ್ದಾರ್ ಅವ್ರು ಬರ್ತಾರೆ, ಅಲ್ಲಿ ಗಂಟೆ ಕೂರಿಸ್ತಾರೆ. ಅಂದರೆ ಆ ಮನೆಗಿನ ಎಲ್ಲ ಹೋಗ್ತೈತಿ, ಅಲ್ಲಿರೋಂಥ ಮನೆಗಳೆಲ್ಲ ಹೋಗ್ತೈತೆ 100%. ಅದ್ಬಸ್ಸಿಗೆ ಬಂದಾಗ ಈ ವಿನಯನ್ ಅವನೇನು ಮಾಡ್ತಾನೆ, ಹೈಕೋರ್ಟಲ್ಲಿ ಸ್ಟೇಗೆ ಹೋಗ್ತಾನೆ. ಹೈಕೋರ್ಟಲ್ಲಿ ಸ್ಟೇಗೆ ಹೋಗಿ ಸ್ಟೇ ತರ್ತಾನೆ. ಏನಕ್ಕೆ ಸ್ಟೇ ತರ್ತಾನೆ, ಇದು ಟ್ರಾನ್ಸ್ಫರ್ ನಡಿಬಾರ್ದು, ಅಂದರೆ ಪೊಸಿಷನ್ಗೆ ಬರಬಾರ್ದು ಅನ್ನೋದಲ್ಲ, ಟ್ರಾನ್ಸ್ಫರ್ ನಡಿಬಾರ್ದು. ಈ ಡಾಕ್ಯುಮೆಂಟ್ಸು ಪಾಣಿ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸ್ರಿಗೆ ಹೋಗ್ಬಾರ್ದು ಅಂತ ಏನೋ ಇವರು ತರೋಂಥ ಸ್ಟೇ. ಇದು 16 ಗುಂಟೆ. ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ, ಇಷ್ಟು ದಿನ ಇವರೇನಾದರೂ ಈ ಜಾಗಕ್ಕೆ ಏನಾದರೂ ಬಂದರೆ, ಇವರೇನಾದರೂ ಉಳುಮೆ ಮಾಡೋಕ್ಕೆ ಅಥವಾ ಅವ್ರ ಜಾಗನ ಅವ್ರು ಉಳಿಸ್ಕೊಳ್ಳೋಕೆ ಏನಾದರೂ ಬಂದರೆ ಇವ್ರ ಮೇಲೆ ರೌಡಿಸಮ್ ಮಾಡೋದು, ಒಂದಷ್ಟು ರೌಡಿಗಳನ್ನ ಇವ್ರ ಕುಟುಂಬಸ್ಥರ ಮೇಲೆ ಎತ್ಕಟ್ಟೋಂಥದ್ದು, ಇಂಥದ್ದೆಲ್ಲ ವಿನಯ್ ಅವ್ರು ಮಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಹೇಳ್ತೀವಿ, ಈ ಕೂಡಲೇ ಅದ್ಬಸ್ ನಾವೇನು ಅರ್ಜಿ ಹಾಕಿದ್ದೀವಿ, ಅದ್ಬಸ್ಸಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಬಂದು ಅದ್ಬಸ್ ಮಾಡಿ ಇವ್ರ ಜಾಗ ಎಲ್ಲಿಗೆ ಬರ್ತಿತ್ತೋ ಅಷ್ಟು ಗುರ್ಸಿ ಇಲ್ಲಿರೋಂಥ ಅಕ್ರಮವಾಗಿ ಕಟ್ಟಿರೋಂಥ ಬಿಲ್ಡಿಂಗ್ಗಳನ್ನೆಲ್ಲ ಹೊಡಿಬೇಕು. ಅದಾದಮೇಲೆ ದಾಖಲೆಗಳು ಕೋರ್ಟಿಂದ ಅವನಿಗಾದ್ರೆ ಆಗಲಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಈಗ ಕೋರ್ಟಲ್ಲೇ ಇವ್ರಿಗೆ ಎತ್ಕೊಂಡು ಬಂದು ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲಿ ಇದ್ರು ಅದ್ಬಸ್ ಯಾಕೆ ಮಾಡ್ತಾ ಇಲ್ಲ ತಾಲೂಕು ಕಚೇರಿ ಅಧಿಕಾರಿಗಳು? ಇವ್ರ ಜಾಗನ ಕೇವಲ ಕೆಲವೇ ದಿನಗಳಲ್ಲಿ ಇವ್ರು ಉಳಿಸಿ ಇಲ್ಲಿ ಕಟ್ಟಿರೋಂಥ ಅಕ್ರಮ ಬಿಲ್ಡಿಂಗ್ಗಳೆಲ್ಲ ಒತ್ತುವರಿ ತೆರವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀವಿ. ಸರ್, ಇವ್ರ ಪರವಾಗಿ ವಿನಯ್ ಎಲ್ಲ ಅಂಥದ್ದು ಭೂಗಳರು 100 ಜನ ಬಂದರು, ಇವ್ರ ಪರವಾಗಿ ನಾವು ನಿಂತ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇವ್ರ ಕುಟುಂಬಸ್ಥರ ಪರವಾಗಿ ನಾವು ನಿಂತ್ಕೊತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಈ ಜಾಗ ಇವ್ರಿಗೆ ಉಳಿಸ್ಕೊಟ್ಟೆ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಈಗ ನನ್ನ ಹೆಸರು ಅಶೋಕ್ ಅಂದ್ಬಿಟ್ಟು, ನಾನು ಕಲ್ಲಪ್ಪನವರ ಮೊಮ್ಮಗ. ಈ ದಿನ ನಮ್ಮ ಸರ್ವೆ ನಂಬರ್ 35/1ರಲ್ಲಿ 16 ಗುಂಟೆ ಜಮೀನು ಇರ್ತದೆ. ಇದು ಪಾಣಿ ಸಮೇತ ಹಾಗೂ ತಹಸೀಲ್ದಾರ್ ಆದೇಶ ಹೊರಡದಂತೆ ಆಗುತ್ತದೆ. ಹಾಗೂ ಮತ್ತು ಈ ಕಡೆ ಕಾರ್ನರ್ ಬಿಲ್ಡಿಂಗ್ಗಳೆಲ್ಲ ಇದೆ. ಇದು ನಮ್ಮ ಪೂರ್ವಜರ ಸ್ವತ್ತಾಗಿರ್ತದೆ. ಇದರಲ್ಲಿ 6 ಜನ ನಾವು ದಾಯಾದಿಗಳಿರ್ತೀವಿ. ದಯವಿಟ್ಟು ಈ ನಮ್ಮ ಜಾಗವನ್ನು ನಮಗೆ ಕೊಡಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಮತ್ತು ಇಲ್ಲಿ ಎಲ್ಲ ನಾವು ಬಡ ಕುಟುಂಬದವರು ಇಲ್ಲಿ ಸುಮಾರು ಒಂದು 25-30 ವರ್ಷದಿಂದ ಇಲ್ಲಿ ಲೇಔಟ್ ಆಗಿದ್ದಿಲ್ಲ, ಈಗ ಲೇಔಟ್ ಆಗಿದೆ. ಲೇಔಟೆಲ್ಲ ಆವರಣವಾಗಿದ್ದೆ. ಆ ಲೇಔಟ್ ಅವರು ಇಲ್ಲಿ ಪಾರ್ಕ್ ಅಂತ ಮಾಡ್ಕೋರೆ. ಆದ್ದರಿಂದ ಈ ಜಾಗವನ್ನು ನಮ್ಮೆಲ್ಲರಿಗೂ ಆದೇಶ ಮಾಡಿದ್ದಾರೆ ತಹಸೀಲ್ದಾರ್ ಅವರು ಸಹ. ಇದು ಹೈಕೋರ್ಟಲ್ಲಿ ನಡೀತಾ ಇದೆ. ದಯವಿಟ್ಟು ಇದರಲ್ಲಿ ಏನು ಸಮಸ್ಯೆ ಇಲ್ಲದೆ ನಮಗೆ ಈ ಜಾಗವನ್ನು ಬಿಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಕೇಳ್ಕೊಳ್ತಾ ಇದ್ದೀವಿ. ವರದಿಗಾರರು ವಂದನೆ ಹಾಗೂ ಸಂದೇಶ ಅನ್ನೋದು ವಂದನೆಗಳು.